ಯವ ಯವ ನೋಡ್ದೆ ಅಲೆ ಆಸಿ. ಹಾ, ಗೌಡ್ರು ಆಕೆ ಸೀರೆ ತಂದು ಕೊಟ್ಟಾರಂತ. ಹಾ ಯಪ್ಪ, ಇದು ಏನಾರ ಬಂಗಾರಕ್ಕೆ ಗೊತ್ತಾತಂದ್ರ ಬಂಗಾರಕ್ಕೆ ಏನು ಮಾಡ್ಬೋದು? ಹಾ, ಗೌಡ್ರಿಗೆ ಇವ ಪಾಪ ಬಂಗಾರಕ್ಕೆ ಎಷ್ಟು ಮೋಸ ಆಗಕತ್ತೈತಲ್ಲ. ಹೌದವ, ಪಾಪ ಬಂಗಾರಕ್ಕೆ ಎಷ್ಟಿದ್ರು ಆಕಿ ನಮ್ಗೆ ಗೆಳತಲ್ಲ, ಹೌದಿಲ್ಲ? ಹಿಂಗೆ ಮಾಡೋಣ್ರಿ, ಬಂಗಾರಕ್ಕೆ ಹಂಗೆ ಸೂಕ್ಷ್ಮವಾಗಿ ಹೇಳೋಣ್ರಿ. ಹಾಂ, ಪೂರಾ ಹೇಳೋದು ಬೇಡ, ಯಾಕಂದ್ರೆ ಪಟಕ್ಕ ನಂಗೆ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿ ಏನಾರ ಅಲ್ಲಂದ್ರೆ ಏನು ಮಾಡ್ಬೇಕು? ಹೌದಿಲ್ಲ? ಬೇಡ, ಹಂಗೆ ಹೇಳೋದು ಬೇಡ, ಸೂಕ್ಷ್ಮವಾಗಿ ಹೇಳೋಣಂತ. ಹಾಂ, ಹೋಗೋಣ್ರಿ ಅವ್ರ ಮನೆಗೆ ಎಲ್ಲರೂ. ಅಲ್ಲ, ಸೂಕ್ಷ್ಮವಾಗಿ ಅಂದ್ರೆ ಹೆಂಗೆ ಹೇಳಬೇಕು? ಇದ್ದಿದ್ದ ಹೇಳ್ಬಿಡೋಣ ಬಿಡು, ಏನಾರ ಆಗಲಿ ಮುಂದೆ ಏನಾಗತ್ತ? ಹಾಗೆ ಹೊಡಿ 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 ಹೊಡೆದು ಆಕಿನ ಜೊತೆನ ಕಳಿಸ್ತಾಳೆ, ಏನು ಮಾಡ್ತಾಳೆ ಬಂಗಾರಕ್ಕ? ಯಾರಿಗೆ ಗೊತ್ತು? ಬದ್ದಿ ಹಂಗೆ ಆಗಂಗಿಲ್ಲ. ಆಕಿನ ಜೊತೆಗೆ ಹೆಂಗೆ ಕಳಿಸ್ತಾರ ಗಂಡನ, ಅದು ಬೇರೆನೇ ಆಗುತ್ತೆ. ಮತ್ತು ಮಲ್ಲಿಕಾಗ ಹೊಡೆದು ಹೊರಗೆ ಹಾಕಿದ್ರೆ ಏನು ಮಾಡ್ತಿ? ಪಾಪ ಅದು ಒಂದ ಇದ್ದಂಗೆ ಐತಿ. ಏನೋ ರೊಕ್ಕದ ಆಸೆಕ ಏನೋ ಮಾಡಕತ್ತಾಳ, ಅದು ಹಂಗೆ ಮಾಡಂಗೆ ಬೇಡ, ಸುಮ್ಮನಿರ. ಹೋಗುಣ್ರಿ ಬಂಗಾರಕ್ಕನ ಕಡೆ. ಸೂಕ್ಷ್ಮವಾಗಿ ಹಂಗೆ ಸ್ವಲ್ಪ ಕಣ್ಣಿಡವ, ನಿಮ್ಮ ಮನೆ ಕೆಲಸದಕ್ಕಿನ ಮೇಲೆ ನೋಡು, ನಿನ್ನ ಗಂಡನ ಮೇಲೂ ಒಂದು ಕಣ್ಣಿಡು ಅಂತ ಹಿಂಗೆ ಹೇಳೋಣ್ರಿ. ಹಾಂ, ಹಂಗಂತೀಯ? ನಡ್ರಿ ಹೋಗೋಣ, ನೋಡೋಣ ಏನಾಗತ್ತ ಅನ್ನೋದು ಹೇಳು ಹೊತ್ನ್ಯಾಗ. ಏನ್ರಿ ಆಸಿ, ನಾನು ಬಿಟ್ಟ ಏನೋ ಮಾತಾಡಕತ್ತೀರಲ್ಲ, ಗುಸು ಗುಸು ಪಿಸು ಪಿಸು ಅಂತ. ಹಾಂ, ಏನು ಕೆಲಸ ಬಗಸಿ ಇಲ್ಲನ? ಎಲ್ಲ ಮುಗಿಸ್ಕೊಂಡ ಬಂದು ನಿಂತೀರೇನು? ನಮ್ದಕ್ಕೆ ನೀವೇನು ಹೇಳಕತ್ತೇ ಇಲ್ಲ, ನಿಮ್ದಕ್ಕೆ ಅಷ್ಟೇ, ನಿಮ್ದು ಮಾತಾಡೋದು. ನಮ್ದಕ್ಕೆ ಹೇಳ್ರಿ, ನಾನು ಮಾತಾಡ್ತೀನಿ. ಪರಕ್ಕ ಅದು ಏನಿಲ್ಲ, ಅದು ಏನಾತಂದ್ರೆ ನಿಂದು ಹೇಳ್ತೀನಿ. ಇಷ್ಟಾತ್ ನೋಡಿ ಪರಕ್ಕ, ಅದನ್ನ ಪೈಕಿಗೆ ಹೆಂಗೆ ಹೇಳೋದು, ಬಂಗಾರಕ್ಕಾಗ ಹೇಳೋದ ಬೇಡ, ಮತ್ತು ಏನು ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಕತ್ತಿದ್ದೆ ನೋಡಿ. ಏನು ಮಾಡೋನು ನೀನು ಹೇಳಿ ಸ್ವಲ್ಪ. ಏನು ಮಾಡೋದಂದ್ರೆ ಹೇಳೇ ಬಿಡೋಣ್ರಿ, ಅದ್ರಾಗ ಏನೈತಿ? ಹಿಂಗೆ ಮಾಡ್ಕೊತಾ ಹೋದ್ಲಂದ್ರೆ ಪಾಪ ಬಂಗಾರಕ್ಕಂದು ಇದು ಏನಾಗಬೇಕು ಜೀವನ? ಹಾಂ, ಆಕಿಗೂ ನಮ್ಮ ಮೇಲೆ ಒಂದು ವಿಶ್ವಾಸ ಬರುತ್ತೆ, ಗೆಳತಿಯರು ನೋಡುವ ನಮ್ಮ ಜೀವನ ಉಳಿಸಿದ್ರಂತ ಅನ್ಸುತ್ತೆ. ನಡ್ರಿ ಹೋಗೋಣಂತ. ಹೌದು, ನಮ್ದಕ್ಕಿನೇ ಹಂಗೆ ವಿಚಾರ ಮಾಡಕತ್ತೈತಿ ನೋಡು. ಪಾಪ ಬಂಗಾರಕ್ಕಂದ ಒಂದು ಜೀವನ ಉಳಿಸ್ತಿ, ನಾವು ಪುಣ್ಯ ಕಟ್ಕೊಂಡಂಗಾಗತ್ತೆ. ನಡ್ರಿ ಹೋಗೋಣಂತ ಎಲ್ಲರೂ. ಬಾರಿ ಮತ್ತೆ ಬಂದು ನಿಂತೆ ಇಲ್ಲಿ ಅಲ್ಲಿ ಕೆಲಸ ಬಿಟ್ಟು. ಹಾಂ, ನಡಿ ಹೋಗೋಣ. ಆ ಹುಡುಗ ಬಂದು ಮನೆ ಕುಂತೈತಿ. ನಿನಗೆ ಒಟ್ಟು ಎಷ್ಟು ಹೊಡೆದ್ರು ಬುದ್ಧಿಲ್ಲ, ಎಷ್ಟು ತಿಳಿಸಿ ಹೇಳಿದ್ರು ಬುದ್ಧಿನೇ ಇಲ್ಲವ್ರು. ನೋಡ್ರಿ, ಇದು ಒಂದು ಸಾರಿ ನನ್ನ ಬಿಟ್ಟು ಬಿಡ್ರಿ. ನಾವು ಒಂದು ಇಂಪಾರ್ಟೆಂಟ್ ಒಂದು ವಿಷಯನ ಬಂಗಾರಕ್ಕೆ ಹೇಳಕ್ಕೆ ಹೊಂಟೇವಿ. ಅವರ ಜೀವನವೇ ನಾವು ಎಲ್ಲ ಉಳಿಸೋಕೆ ಹೊಂಟೇವಿ, ಯುದ್ಧಕ್ಕೆ ಹೊಂಟೇವಿ. ಇದು ಒಂದು ವಿಷಯದಲ್ಲಿ ನೀವು ಮೂಗು ತುರಿಸ್ಬೇಡ್ರಿ, ಬರಬೇಡ್ರಿ, ಆಯ್ತಾ? ಅದೇ ಅಂತದ ಯಪ್ಪ ಇಂಪಾರ್ಟೆಂಟ್ರು. ಹಾಂ, ಯುದ್ಧ ಮಾಡಕೊಂಡ್ರಿ ಎಲ್ಲಿ ಯಪ್ಪ? ಎಲ್ಲಿ ಪಾಕಿಸ್ತಾನಕ್ಕೆ ಹೊಂಟ್ರಿ ಏನು ಯುದ್ಧ ಮಾಡಕ್ಕೆ ಅಷ್ಟ್ರು? ಹಾಂ, ನೀವೇನು ಹೋಗೋದ ಬಿಡು ಬಿಟ್ಟು. ಹಂಗದಿರಿ ನೀವು ಒಳ್ಳೆ ಊರಿಗೆ ಒಂಥರ ಏನು ಪಂಚ ಪಾಂಡವರು ಇದ್ದಂಗೆ ಇದೀರಿ ನೋಡು. ಹೌದು, ಮತ್ತೆ ನಾವು ಊರಿನ ಕಾಯುವ ಒಂಥರ ಯೋಧರು ಇದ್ದಂಗೆ, ಗೊತ್ತೈತೇನು? ಇನ್ನೂ ಬೇಕು ಶಾಂತಿ ಬೇಕು ಬಂದು ಸೇರ್ಕೊಂಡಿಲ್ಲ, ಆಕಿನೂ ಕರ್ಕೊಂಡು ಹೋಗ್ತೀವಿ. ನೋಡ್ತಿರು, ಒಬ್ಬರ ಜೀವನನ ಉಳಿಸಿ ಪುಣ್ಯ ಕಟ್ಕೊಂತೇವೆ ನಾವು. ಏನು ಮಾಡತ್ತೀರ ನನ್ನ ಬಿಟ್ಟು ಎಲ್ಲರೂ? ನಾನು ಮರ್ತ ಬಿಟ್ಟಿರಿ ಬಿಡು. ಹಾಂ, ಬಂದ್ರು ನೋಡು ನಿಮ್ಮ ಸ್ನೇಹಿತೆ. ಹಾಂ, ಯಾವ ಯುದ್ಧ ಮಾಡಿ ಯಾರು ಜೀವನ ಉಳ್ಸಕೊಂತೀರಿ? ಉಳಿಸಿ ಜಲ್ದಿ ಬರ್ರಿ. ಈಗ ನೀನು ಎಳ್ಕೊಂಡು ಹೋಗಿದ್ದೆ, ನಾವು ಒಬ್ಬನೇ ಇದ್ದೀನಿ. ಮತ್ತು ಉಸಿರು ಕುಡಿ ಹಾಕಿ ಹೊಡೆದ್ರೆ ಏನು ಮಾಡಬೇಕು? ಅದಕ್ಕೆ ಹೊಂಟೀನಿ ನೋಡು. ಯಾರ ಜೀವನ ಉಳಿಸಿ ಬರ್ರಿ, ಏನೋ ತೊಂದರೆ ಮಾಡ್ಕೋಬೇಡ್ರೆ. ಮತ್ತು ಏನು ಪಾರಿ, ನಾ ಹೋಗ್ತೀನಿ. ಏನೋ ಹೇಳಿದ್ನಲ್ಲ, ಏನದು ಯುದ್ಧಕ್ಕೆ ಹೋಗ್ಬೇಕಾ? ಯವ್ವ, ನಾನೇನು ರೆಡಿನೇ ಆಗಿ ಬಂದಿಲ್ಲಲ್ಲ ಯುದ್ಧಕ್ಕೆ ಹೋಗಕ್ಕೆ. ಚಲೋ ಒಂದು ಸೀರೆ ಉಟ್ಕೊಂಡ್ ಬರ್ತಿದ್ನಿಲ್ಲ, ಹೇಳಿದ್ರು ಒಂದು ಪಿತಾಂಬ್ರಿ ಇತ್ತು, ಉಟ್ಕೊಂಡ್ ಬರ್ತಿದ್ದೆ ಯುದ್ಧ ಮಾಡಕ್ಕೆ. ಆ ಯುದ್ಧ ಅಲ್ಲ, ಅಲ್ಲಿ ಬಂಗಾರಕ್ಕರ ಮನೆಗೆ ಹೋಗ್ಬೇಕ. ನಡಿ ಹೋಗೋಣ. ಅಲ್ಲೇ ಹೋಗುದ ಯವ್ವ? ಏನು ಆಕಿನ ನೋಡಕ್ಕೆ ಹೋಗ್ಬೇಕ ಈಗ? ಆಕಿಂದೇ ನೋಡುದ ಯವ್ವ? ನನಗಂತೂ ಅಂಜಿಕೆ ಬರ್ತೈತವ, ದೊಡ್ಡದೈತೆ ಆಕಿಂದು. ಈಗ ಹೋಗ್ಬಿಡೋಣ, ಎಲ್ಲ ನಮಗೆ ಎಲ್ಲ ಮಾಡಿ ಹಾಕೇ ಬಿಡ್ತಾಳೆ. ಏನು ಒಂದು ದೊಡ್ಡದಿಲ್ಲ, ಏನೂ ಇಲ್ಲ. ಆಕಿಂದಿರೋದ ಭಾಳ ಸಣ್ಣದೈತೆವ, ಮೊದಲ ಡುಮ್ಮಿ ಅದಾಳ. ಯಾವಾಗ ಎದ್ದು ಎಲ್ಲ ಇದನ್ನ ಮಾಡಿ ನಮಗೆ ಇದನ್ನ ಮಾಡ್ಬೇಕು ಅಲ್ವಾ? ನಾ ಬರಂಗಿಲ್ಲ, ನೀವ ಹೋರಿ. ಹುಚ್ಚ ಶಾಂತಿ, ನಿನಗೆ ಮಾತಿನ ಹಾಗನ ಗೊತ್ತಾಗಂಗಿಲ್ಲ, ಎಷ್ಟು ಹೇಳಿದ್ರು ಅಷ್ಟ ನಿಂದ. ಅದಕ್ಕಲ್ಲ, ಅಲ್ಲಿ ಹೋಗಿದ ಮೇಲೆ ಏನು ಮಾತಾಡಬೇಡ, ಸುಮ್ಮನೆ ನಿಂದ್ರು. ನಾವೇನು ಹೇಳ್ತೇವೆ ಅದಕ್ಕೆ ಹೌದು ಹೌದು ನೋಡು, ಹಿಂಗೆ ಮಾಡಬೇಕು, ಹೌದು ಅಂತ ಇಷ್ಟ ಅನ್ಬೇಕಾ? ನೀ ಏನಾರು ನೆಡೋಕೆ ಮಾತಿದ್ರೆ ಹಾಕಿ ಗುದ್ದೆ ಬಿಡ್ತೀನಿ. ನಡಿ ಹೋಗೋಣ. ನಿಮ್ದಕ್ಕೆ ಒಳಗೆ ಇಟ್ಕೊಂಡು ಕುಂದಿರ್ಬೇಕಾ, ಮತ್ತೆ ಹೊರಗೆ ಬಿಡಬೇಡ. ನಮ್ದೇ ಬಿಡಬಾರ್ದು, ನಾನು ಬಿಡ್ತೀನಿ. ಒಳಗೆ ಎಷ್ಟೊತ್ತಂತ ಇಟ್ಕೊಂಡು ಕುಂದ್ರಕ್ಕಾಗತ್ತ? ಆಗುದಿಲ್ವಾ ನಾನು ಒಳಗೆ ಇಟ್ಕೊಂಡು ಕುಂದ್ರದು? ನೀವಾದ್ರೆ ಹೊರಗೆ ಇಟ್ಕೊಂಡು ಕುಂದ್ರಿ, ನಾನಾದ್ರೂ ಒಳಗೆ ಇಟ್ಕೊಂಡು ಕುಂದಿರ್ತೀನಿ. ಅದು ಏನ್ಲೇ ಒಳಗೆ ಹೊರಗೆ ಇಟ್ಕೊಳ್ಳೋದು? ಯವ್ವ, ಪಾತಿನ ಹಂತಕ್ಕದ, ನೀನು ಹಂತಕ್ಕೇದಿ. ಅದು ಏನಾಯವ್ವ? ನನಗಂತೂ ಅರ್ಥ ಆಗತ್ತಿಲ್ಲವ. ಆಸಿ, ಏನದು ಹೇಳ ನೀನು? ಅದು ನಾಲಿಗೆ ತಾಯಿ, ನಾಲಿಗೆ. ನಾಲಿಗೆ ಒಳಗೆ ಇಟ್ಕೊಂಡು ಕುಂದ್ರ ಅಂತ ಆಕಿ ನಾಲಿಗೆ ಅಂತ ಹೇಳಕ್ಕ ಬರೋದಿಲ್ಲಲ್ಲ, ಹಿಂದಿ ಮಾತಾಡತ್ತಾ ಪಾಪ, ಬರಂಗಿಲ್ಲ. ಇದಕ್ಕೆ ಅದು ಅರ್ಥ ಆಗಿರುತ್ತೆ, ಅದನ್ನ ಇದಕ್ಕೆ ಅನ್ನಕ್ಕೆ ಬರಂಗಿಲ್ಲ. ಎರಡು ಅವ, ಏನು ಮಾಡ್ಬೇಕು? ನಾವು ನಡ್ಬಾರ್ಕ ಒದ್ದಾಡಿ ಸಾಯಕತ್ತೀವಿ. ನಡಿ ನಡಿ, ಮಾತಾಡ್ಕೊತ ನಿಂತ್ರ ಹಂಗೆ ಇದಾಗತ್ತ. ಇನ್ನ ಹೋಗಿ ಅಡುಗೆ ಮಾಡೋಕೆ ಮನೆಗೆ ನಡಿ ಹೋಗೋಣ. ಬಂಗಾರಕ್ಕ, ಬಂಗಾರಕ್ಕ, ಯವ್ವ ಎಲ್ಲಿದೆಯಾ ಯವ್ವ? ಯಾಕೆ ನಮ್ಮ ಸಿಂತಪರಿ ಗಾಬರಿ ಆಗಿ ಕರೆಯಕತ್ತಾಳ? ಬಾಲೆ ಒಳಗೆ ಬಾ. ಬಂಗಾರಕ್ಕ, ನಿನಗೆ ಒಂದು ವಿಷಯ ಹೇಳ್ಬೇಕವ. ನಿನ್ನ ಗುಂಡಿಗೆನ ಗಟ್ಟಿ ಮಾಡ್ಕೋಬೇಕು. ಹೌದು, ನೀವೇನು ಎಲ್ಲರೂ ಬಂದ ಬಿಟ್ರಿ? ಗ್ಯಾಂಗ ಬಂದ್ಬಿಟ್ಟಿದ್ದಲ್ಲ, ಏನ್ಲೇ? ಏನು ಗುಂಡಿಗೆ ಗಟ್ಟಿ ಮಾಡ್ಕೊ
ಬಂಗಾರಕ್ಕ ಅದು ಅಲ್ಲ, ನಿನ್ನ ಪ್ರಾಣದ ವಿಷಯ ನಾನು ಹೇಳಕ್ ಬಂದೀನಿ. ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಒಂದು ಜೀವದ ಬಗ್ಗೆ ನಾನು ನಿಮಗೆ ಹೇಳಕ್ ಬಂದೇವಿ. ಅದನ್ನು ಕೇಳಿ ನೀನು ಸಹಿಸಿಕೊಳ್ಳಲಾಗುತ್ತಿಲ್ಲವೇನೋ ಅಂತ ನಮಗೆ ತುಂಬ ಚಿಂತಕರವಾಗಿದೆ ಬಂಗಾರಕ್ಕ. ಅದನ್ನು ಹೇಳಲೆಂದೇ ನಾವು ಎಲ್ಲರೂ ಬಂದಿದ್ದೇವೆ ಬಂಗಾರಕ್ಕ. ನಿನ್ನ ಗುಂಡಿಗೆಯನ್ನ ನೀನು ಗಟ್ಟಿ ಮಾಡಿಕೊಳ್ಳಲೇಬೇಕು ಬಂಗಾರಕ್ಕ. ಅಯ್ಯೋ, ನಿನಗೆ ಈ ಥರ ಆಗಬಾರದಿತ್ತು ಬಂಗಾರಕ್ಕ. ಬಂಗಾರಕ್ಕ, ಅಯ್ಯೋ. ಹೌದು ಬಂಗಾರಕ್ಕ, ಹೌದು. ಅದನ್ನು ನಾವು ಹೇಗೆ ಹೇಳಬೇಕು? ನಮ್ಮ ನಾಲಿಗೆಯಿಂದ ಅಂಥ ವಿಷಯವನ್ನು ನಿಮಗೆ ಹೇಗೆ ಹೇಳಬೇಕೆಂದು ನಾವು ತುಂಬಾ ಚಿಂತಕರವಾಗಿದೆ ಬಂಗಾರಕ್ಕ. ಅದನ್ನು ಹೇಗೆ ಹೇಳಲಿ? ಸಾಕವಯ್ಯವ, ನಾಟಕ ಮಾಡೋದು ಹಿಂಗೆ ಮಾತಾಡಕತ್ತೀರಿ. ನಮಗೆ ಭಾಳ ಟೆನ್ಷನ್ ಆಗಕತ್ಬಿಡ್ತು. ಏನಂತ ಬಗಡ್ರಿ ಇಲ್ಲಿಕಂದ್ರೆ ಹೋರೆ ಕಡಿ. ಏಯ್ ಸರಿ ಇಲ್ಲಿ, ನಾನು ಮಾತಾಡ್ತೀನಿ. ಬಂಗಾರಕ್ಕ, ಬಂಗಾರಕ್ಕ, ನಿನಗೆ ಭಾಳ ಅನ್ಯಾಯ ಆಗಕತ್ತೈತಿ ಬಂಗಾರಕ್ಕ. ಯವ್ವ, ಅದನ್ನ ಹೆಂಗೆ ಹೇಳ್ಬೇಕತ್ತ ನಮ್ಮ ಗೆಳತಿಯರಿಗೆ ತಿಳಿಯಕತ್ತಿಲ್ಲ. ಅದಕ್ಕೆ ಹಂಗತೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತಂತಂದು ಹೇಳಕತ್ತಾರ ಬಂಗಾರಕ್ಕ. ಆದರೂ ನೀನು ಭಾಳ ಗುಂಡ್ಗಿನ ಸ್ವಲ್ಪ ಗಟ್ಟಿಗೆ ಎರಡು ಕೈಯಿಂದ ಒತ್ತಿಗೆ ಹಿಡ್ಕೊ. ಹೇಳ್ತೀರ ಕಸ್ಕರಿ ತಗೋಬೇಕ ನಿಮಗೆ? ಸರಿಲೇ, ದೊಡ್ಡದಾಗಿ ಹೇಳ್ತೀನಿ ಅಂತ ಬಂದು ನಿಂತೇಳಿ. ಸರಿ, ನಾ ಹೇಳ್ತೀನಿ ಬಂಗಾರಕ್ಕ. ಅದು ಏನೂ ಇಲ್ಲವ, ಆದರೂ ನೋಡು, ಹಿಂಗಾಗಬಾರ್ದಾಗಿತ್ತು ನಿನ್ನ ಜೀವನ. ಹಿಂಗಾಗಕತ್ತೈತಿ. ಅದು ಏನಂದ್ರೆ ಗೌಡ್ರು ಅದಾರಲ್ಲ, ಅದು ಹೆಂಗೆ ಹೇಳ್ಬೇಕ? ನೀನು ಆಸೆ ನೀನೇ ಹೇಳಲೆ. ಅದು ಏನಿಲ್ಲ, ನಿಮ್ದು ಐತಲ್ಲ ಗಂಡ, ಅದು ಬೇರೆದನ್ನ ಹುಡ್ಕೊಂಡು ಹೋಗೈತಿ ನೋಡು. ನೀ ಹೆಂಗೆ ಮಾಡ್ತೀಯ ಅದನ್ನ? ಹೆಂಗೆ ಅದನ್ನ ಒತ್ತೆ ಹಿಡ್ಕೋತೀಯನ ಹಂಗೆ ಬಿಡ್ತೀನಿ ನೋಡು. ಯವ್ವ, ನಿಮ್ಮ ಕೈ ಮುಗಿತೀನಿ ಯವ್ವ. ನೀವು ಏನು ಕ್ಷಣಕ್ಕೂ ನನಗೆ ಟೆನ್ಷನ್ ಆಗಕತ್ ಬಿಡ್ತು ಯವ್ವ. ನೀನು ಏನು ಮಾತಾಡ್ತೀನಿ ನನಗೆ ಏನು ಗೊತ್ತಾಗಿಲ್ಲ. ಶಾಂತಿ, ನೀ ಸುಮ್ಮನಿರು. ಆಶಿ, ನೀ ಹೇಳಿ. ಈಗ ಏನಾರು ಹೇಳಿಕಂದ್ರೆ ಕಸ್ಬಾರ್ಗಿ ಹಿಡಿ ತಗೊಂಡು ಉಟ್ರಿಗೆ ಹೊಡೆದು ಓಡಿಸ್ತೀನಿ, ಮತ್ತೆ ನಾಯಿ ಹೊಡೆದಂಗೆ. ಬಂಗಾರಕ್ಕ, ಒಂದು ಹಾಡದ ಮೂಲಕ ನಾನು ನಿನಗೆ ಹೇಳ್ತೀನಿವ. ಯಾಕಂದ್ರೆ ನನಗೆ ಹಂಗೆ ಹೇಳಕ್ಕ ಧೈರ್ಯ ಆಗಕತ್ತಿಲ್ಲ, ಅದ್ರ ಸಂಬಂಧ. ಬಂಗಾರಕ್ಕ, ನಿನ್ನಗೆ ಒಬ್ಬಳು ಸೌತಿ ಬರದಿದ್ದಾಳೆ, ಅದನ್ನು ನಿನಗೆ ಹೇಳಬೇಕೆಂದು ನಾವು ಎಲ್ಲರೂ ಬಂದೆವು. ನಿನ್ನ ಗುಂಡಿಗೆಯನ್ನು ನೀನು ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕು. ಅದು ಯಾರು ಎಂದು ನಿನಗೆ ತಿಳಿಯಬೇಕು. ಅದು ಯಾರು ಎಂದು ನಾನು ಹೇಳಲಾರೆ, ಅದನ್ನು ನನ್ನ ಗೆಳತಿಯರು ಹೇಳುವರು. ಆಸಿ, ಹೇಳ್ರಿ, ನಿಮ್ಗೆ ಕೈ ಮುಗಿತೀನಿ ಯವ್ವ. ದೇವ್ರೆ, ನಿಮಗೆ ಸಿಟ್ಟು ಬರಕತ್ತೈತಿ ನನಗೆ. ಕಾಲ್ಮರಿ ಬಾಯಾಗಿಟ್ಟು ಹೊಡಿಬೇಕನ್ಸಕತ್ ನೋಡಿ ನಿಮಗೆ. ಗೆಳತಿಯರಂತೂ ನೋಡಂಗಿಲ್ಲ ನಾನು. ಹೇಳ್ತೀರೇನು ಮತ್ತು? ಅದನ್ನು ನಾನು ಹೇಳುವೆ, ನಿಮ್ಮ ಮನೆ ಕೆಲಸದವಳು ನಿನಗೆ ತಂಗಿಯಾಗಿ ಬರುವಳು. ನಿನ್ನ ಗುಂಡಿಗೆಯನು ನೀನು ಎರಡು ಕೈಲೇ ಹಿಡ್ಕೋಬೇಕು. ಏನ್ ಹೇಳಕತ್ತಿರ್ಲೆ? ಕರೆಯವನ ಕೆಲಸದವಳಂದ್ರ 3 ಮಂದಿ ಅದಾರ ಅಂದ್ರ ಆಶಿ ಅತ್ತೆ ಅನರ. ಯವ್ವ ವಯಸ್ಸಾಗೈತ್ಲೆ ಆಕಿಗೆ. ಆಕೆ ಯಾಕೆ ಹಿಂಗ ಯವ್ವ? ಈಗಿನ ಕಾಲ ಹೆಂಗೈತಂತನೇ ಹೇಳಕ್ ಬರಾಕತ್ತಿನಲ್ಲ ಯವ್ವ. ವಯಸ್ಸಾಗೈತಿ, ಆದ್ರೂ ನಮ್ಮನಿಗೆ ಬರಾಕತ್ಲಾಕಿ. ನಾನು ಇಟ್ಕೊಂಡಿದ್ದ ತಪ್ಪಾತನ ನಿಮ್ಮ ಅತ್ತಿನ ಆಶಿ? ನಮ್ಮ ಅತ್ತೆ ಯಾಕಕ್ಕಳ ಯವ್ವ? ಏನಾರ ಹೇಳಕ್ ಹೋಗ್ಬೇಡ ನೀನು. ಪಾಪ ಅದಕ್ಕ ನಿಲುಕಿಲ್ಲ. ಯಾವಾಗ ನಿಮ್ ರೊಕ್ಕ ಮುಡಿಸಿ ಮನೆಗೆ ಬರೋಣಂತ ಅದಕ್ಕಾಗೈತಿ. ನಮ್ಮ ಅತ್ತಿಗೆ ಯಾಕಂತ ಯವ್ವ? ನಮ್ಮ ಅತ್ತೆ ಅಂತಕಲ್ಲ, ಬ್ಯಾರೆದೇ ಕದ ನೋಡು. ನಿಮ್ದಕ್ಕೆ ಮನೆ ಬಂದು ಕೆಲಸಕ್ಕೆ ಸೇರ್ಕೊಂತಲ್ಲ ಅದು. ಬೇರೆ ಯಾವುದು ಅಲ್ಲ. ಏನ್ರೇ ಎಲ್ಲರೂ ಬಂದ್ಬಿಟ್ರಿ? ತಿನ್ನಕ್ ಬಂದ್ರೇನು? ಹೆಂಗಾದ್ರೂ ಕೆಲಸದವ್ರನ್ನ ಇಟ್ಕೊಂಡಾರ ಚಂದಾಗ ತಿನ್ಕೊಂಡು ಹೋದ್ರಾತಂತಂದು ಏನಾರ ಬಂದಿರೇನು? ಈಗ ಯಾಕ ನಮ್ಮ ಬಂಗಾರ ಹಿಂಗೆ ಬಾಯ್ ತಕೊಂಡು ನಿಂತಾಳ? ಬಾಯ ಮೊಣ ಹೋಗಿ ಬಂದಾವಂತೀನಿ, ಬಾಯಿ ಮುಸ್ಕರ. ಅತ್ತಿಯರ, ನಿಮ್ಮ ಮಗ ಏನ್ ಮಾಡಕತ್ತಾನ ನಿಮ್ಗೆ ಗೊತ್ತೈತೇನ? ಎಲ್ಲದಕ್ಕೂ ನನಗೆ ಅಂತೀರಿ. ಅವರು ಏನ್ ಮಾಡಕತ್ತಾರ ಅನ್ನೋದು ಸ್ವಲ್ಪ ತಿಳ್ಕೊಬೇಕು ನೀವು. ಏನು ಅವ್ರಿಕಾಯಿ ತರ್ತೀಯ? ಯವ್ವ ತಗೊಂಬಾರವ ಯವ್ವ, ಅವ್ರಿಕಾಯಿ ಸಾರು ಮಾಡೋಣಂತ. ಅಂದ್ರೂ ಹೂಸ್ ಭಾಳ ಬರ್ತಾ ಬಿಡ್ಲಿ ಅವ್ರಿಕಾಯಿ ತಿಂದ್ರೆ. ಬರ್ರ ಅಂತ ನನಗಂತೂ ಹೋಗಕತ್ತೀನಿ. ಹಿಂಗೆ ಹೋಗ್ತಿರ್ತೀನಿ, ಹಂಗೆ ಹೂಸ್ ಹೋಗ್ತಿರ್ತಾವ ಅವ್ರಿಕಾಯಿ ತಿಂದಿ ಅಂದ್ರೆ. ಬ್ಯಾಡ ಬಿಡು, ಮತ್ತೆ ಅವ್ರಿಕಾಯಿ ತರ್ತಿ. ಅಂದ್ರೂ ತಿನ್ನಕ್ಕೆ ಭಾಳ ಇಷ್ಟ ನೋಡಿ. ನಿನಗೆ ಹೂಸ್ ಬಿಡ್ಬೇಕನ್ನೋ ಆಸೆ ಇತ್ತಂದ್ರೆ ತಗೊಂಬ. ಅತ್ತಿಯರ, ಇಲ್ಲಿ ನಿಂದ್ರಬೇಡ್ರಿ, ನನ್ನ ಕಣ್ಣು ಮುಂದೆ ನಿಂದ್ರಬೇಡ್ರಿ. ನಾನು ಬರೋ ಸಿಟ್ಟಿಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗತ್ತಿಲ್ಲ. ಹೋಗ್ರಿ. ಯವ್ವಲೆ, ಈ ಮುದುಕಿ ತಲೆ ತಿನ್ನಕ್ಕೆ ಚಾಲು ಮಾಡ್ತು. ಹೂಸ್ ಬಿಡುತ್ತಂತ ಅವ್ರಿಕಾಯಿ ಅಂತ. ಯವ್ವ, ಇದು ಮುದುಕಿ ಏನೇನು ಮಾತಾಡುತ್ತಾ ಏನವ ಯವ್ವ? ಹೋರೆ
ಮನೆಗೆ ಎಲ್ಲದಾವು ಅಲ್ಲಿ ಇದ್ರ ಕಟ್ಟಿ ಬಂದೇವಲ್ಲ ಹೋರಿಗಳು ಎಲ್ಲವು. ಜಾಸ್ತಿ ಮನೆಗೆ ಹೋರಿನೇ ಅದಾವು. ಆಕಳ ಇಲ್ಲದವ ಯವ್ವ ತಾಯಿ, ಅವು ಎಲ್ಲ ಕೊಟ್ಟು ಒಂದೆರಡು ಆಕಳ ತಗೊಂಬ. ಬರೀ ಹೋರಿಗಳು ಅದಾವ. ಬಂಗಾರಿ ನೀನಂತರೂ ಬರೀ ಹೋರಿಗಳ ಸಾಕ್ಬಿಟ್ಟಿ ನೋಡು ಮನ್ಯಾಗ. ಮತ್ತೆ ಇನ್ನೊಬ್ಬಕ್ಕೆ ಯಾರದಲ್ಲಿ ಆಕಿ ನಿಮ್ಮ ಅತ್ತಿನೂ ಅಲ್ಲ, ಅದು ಕೆಲಸ ಅಂದ್ರೆ ದನದ ಕೊಟ್ಟಿಗೆ ಕೆಲಸ ಮಾಡ್ತಾಳೆ ಆಕಿಯ. ಆಕಿ ಹೆಸರು ಏನೈತೆ ನೋಡ್ಯವ, ಮಂಜಿ ಆಕಿಯ ಯವ್ವ. ಆಕಿಯನ ಮಂಜಕ್ಕನ ಏ ಅಲ್ವಾ ಪಾಪಕ್ಕೆ ಅಂತಕ್ಕಲ್ಲ. ಎರಡು ಮಕ್ಳು ಅದಾವು, ಕೆಲಸ ಮುಗಿಸ್ಕೊಂಡು ಯಾವಾಗ ಮನೆಗೆ ಹೋಗ್ಯಾನ ಅಂತೇಳಿ ಕುಂತಿರ್ತೈತಿ. ಅದೇ ಅಲ್ಲ ಯವ್ವ. ನೋಡು ಇನ್ನೇ ಬೇಕಾದ ನೋಡು, ಮನೆ ಮನೆ ಬಂದು ಸೇರ್ಕೊಂಡಾಳ ಮಲ್ಲಿಕ ಆಕಿ. ಮಲ್ಲಿಕನ ಅಂದ್ರೆ ನಮ್ಮ ಅಣ್ಣ ನೋಡ್ತಿದ್ನಕ್ಕಿನ್ನ ನಾನು ಬೈದ್ ಬಿಡಿಸಿ ಊರಿಗೆ ಕಳ್ಸೀನಿ. ಈಗ ನೋಡಿದ್ರ ನಮ್ಮ ಗೌಡ, ಅಯ್ಯ ನಮ್ಮ ಗೌಡ ಅಂತಾರಲ್ಲ ಯವ್ವ. ನಿನಗ ಅದಕ್ಕೆ ಹೇಳಿದ್ದು ಗುಂಡಿಗಿನ ಗಟ್ಟಿಯಾಗಿ ಎರಡು ಕೈಲಿ ಹಿಡ್ಕೊರವ ಅಂತಂದು. ನಿಮ್ಮ ಗೌಡ್ರು ಅಂತವ್ರಲ್ಲ, ಆದ್ರೆ ನಿನಗೆ ಹಿಂದೆ ಏನು ನಡೆಯಕತ್ತೈತೆ ಅನ್ನೋದು ಗೊತ್ತಿಲ್ಲ. ಬಂಧುಗಳನ್ನ ಮತ್ತೆ ಒದರಾಡೋದು ಚೀರಾಡೋದು ಮಾಡಬೇಡ. ಅವ್ರು ಏನೇನು ಮಾಡ್ತಾರ ಸೂಕ್ಷ್ಮವಾಗಿ ತಿಳ್ಕೊಂಡು ಆಮೇಲೆ ರೇಂಜ್ ಮಾಡೋಣ ರೇಂಜ್. ಅಯ್ಯೋ ದುರ್ವಿಧಿಯೇ, ನನ್ನ ಜೀವನದಲ್ಲಿ ಇಂಥದ್ದು ಒಂದು ದೊಡ್ಡ ಆಟ ಆಡುತ್ತಿರುವೆಯಾ? ಅಯ್ಯೋ ಭಗವಂತ, ಎಲ್ಲಿದೆಯಾ ಶಿವ? ಬಂದು ನನ್ನ ನೋಡು, ನನ್ನ ಪರಿಸ್ಥಿತಿಯನ್ನು ನೋಡು. ನನಗೆ ಯಾಕೆ ಇಂತಹ ಪರಿಸ್ಥಿತಿ ತಂದೆ ಭಗವಂತ? ಅಯ್ಯೋ ನಮ್ಮ ಬಂಗಾರ ಇಟ್ಟು ಚಲೋ ಇದ್ಲು, ಹಿಂಗೆ ಮಾಡಕತ್ತಾಳ? ಹುಚ್ಚಿಗೆ ಚಿಡಿತಾ ಏನು ದೇವ್ರಿಗೆ ಹಿಡಿತ? ಏಯ್ ನೀವು ಬಂದು ಏನು ಮಾಡಕತ್ತೀರಲ್ಲ? ಹೋರಿ ನಿಮ್ಮ ಮನೆಗೆ. ಅಯ್ಯ ದೇವ್ರೆ ಏನು ಮಾಡೋಕು? ಡಾಕ್ಟರ್ನಾರ ಕರೀರಿ ಹೋರಿ. ಅಮ್ಮ ಅವರು ಸ್ವಲ್ಪ ಟೆನ್ಷನ್ ಒಳಗೆ ಹಂಗೆ ಮಾಡಕತ್ತಾಳ. ಈ ಕಡಿಮೆ ಮಾಡ್ತೇನೆ ನಿಂದ್ರೆ. ಟ್ರಂಕ ಯವ್ವ, ಟ್ರಂಕ್ ಒಳಗೈತೆ ಯವ್ವ, ತಂದು ಕೊಡ್ತೀನಿ ನಿಂದ್ರು. ಅಂದ್ರೆ ಆಕಿ ಟ್ರಂಕ್ ನೋಡಿದ ಗಪ್ಪಕ್ಕಳನು ತೊಗೊಂಡ್ಬರ್ತೀನಿ ನಿಂದ್ರವ. ಬಂಗಾರಕ್ಕ ಸಮಾಧಾನ ಮಾಡ್ಕೊ, ಸಮಾಧಾನ. ಇಲ್ಲಿಕ್ಕಂದ್ರೆ ನಿಮ್ಗೆ BP ರೇಂಜ್ ಆಗ್ಬಿಡ್ತೈತಿ, ರೇಂಜ್ ಆಗುತ್ತೆ. ಸಮಾಧಾನ ಯವ್ವ. ಅವನ ಮನೆಗೆ ಜಂತಿ ಅನಿಸ್ತಾರಂತ ಸುಳ್ಳಲ್ಲ ನೋಡು. ಈಕಿನ ಕೆಲ್ಸಕ್ಕೆ ಇಟ್ಕೊಂಡು ತಪ್ಪು ಮಾಡಿದ್ನಿ ಅನ್ಲೇ, ಏನು ಮಾಡೋದೀಗ? ಮತ್ತೆ ನೀನು ಹಿಂಗಿದ್ರೆ ಹೆಂಗ? ಆಕಿಂದು ಭಾಳ ಚಂದ ಐತಂತ ಅದಕ್ಕೆ ನಿನ್ನ ಗಂಡ ಹುಡ್ಕೊಂಡು ಹೋಗ್ಯಾನ. ನಿಂದು ಚಂದಾಗಿ ಇಟ್ಕೊಂಡಿದ್ದೆ ಅಂದ್ರೆ ಅವ ಯಾಕೆ ಹೋಗಿದ್ನ ಹೇಳು? ಆಂಟಿ ಸಿಟ್ಟು ಬರ್ಸ್ಬೇಡ. ನಾ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಗಂಡಗೆ ಹೊಡಿಬೇಕಂತಿದ್ದು ನಿನಗೆ ಹೊಡೆದ್ಬಿಡ್ತೀನಿ ನೋಡು. ಮತ್ತೆ ಬಂಗಾರಕ್ಕ ನಿನಗೊಂದು ಐಡಿಯಾ ಕೊಡ್ತೇವಿ. ಅದ್ರಂಗ ನೀನು ಮಾಡ್ಬೇಕ. ಏನ್ಲೇ ಅದು? ಈಗ ಪಟಕ್ಕನಂಗೆ ಆಕಿನ ಹೊರಗೆ ಹಾಕಿದೆ ಅಂದ್ರೆ ಆಕಿಗೆ ಒಂದು ಮನೆ ಮಾಡಿ ಹೊರಗೆ ಇಟ್ಬಿಟ್ರಂದ್ರೆ ಏನು ಮಾಡ್ತೀವಿ ಹೇಳು? ಬೇಡ, ಇಲ್ಲೇ ಇರು. ನೀನು ಚೇಂಜ್ ಆಗ. ನೀನು ಒಟ್ಟು ಗೌಡ್ರನ್ನ ಒಂದಿಟ್ಟು ಹೊರಗೆ ಬಿಡ್ಬೇಕು ಹೋಗಬೇಡ. ಎಲ್ಲದಕ್ಕೂ ಕಾಯ್ಬೇಕು. ನೀನು ಅಷ್ಟು ಪ್ರೀತಿ ಮಾಡ್ಬೇಕು. ಹೆಂಗಂದ್ರೆ ಉಣಿಸ್ಲೆ ತಿನ್ನಿಸ್ಲೆ, ನೀರು ಕುಡಿಸ್ಬೇಕಾ ನೀನು ಕುಡಿತೀಯ ಅಂಥೇಳಿ ಅಷ್ಟು ನೀನು ಒಟ್ಟು ಹೊರಗೆ ಹೋಗಕ್ಕೆ ಬಿಡಬೇಡ. ಎಲ್ಲಿಗೆ ಹೋದ್ರೆ ಜೊತೆಗೆ ಹೋಗ್ಬೇಕು. ಹಂಗತೆ ನೀನು ಮಾಡ್ಬೇಕು ನೋಡು. ಮತ್ತು ನೀನು ಹಿಂಗತೆ ಇರಬೇಡ, ತುರುವಾಗಿರುವ. ಸ್ವಲ್ಪ ಕೂದಲಾದು ಬಿಡು, ಒಂದು ಸೀರೆ ಅದು ಚೇಂಜ್ ಮಾಡ್ಕೊ. ಅಂದ್ರೆ ನೋಡು ಹೆಂಗೆ ಗೌಡ್ರು ಚೇಂಜ್ ಆಕ್ಕಾರ ಅನ್ನೋದು. ಬಂಗಾರಕ್ಕ ನಾನೆಲ್ಲ ಚಂದಾಗ ನಿನಗೆ ಕೂದಲ್ಕ ಬಣ್ಣ ಹಚ್ತೀನಿ. ಅದನ್ನ ಹಚ್ಕೊಂಡು ಚಂದಾಗ ಸೀರೆನೂ ಬ್ಯಾರೆದು ಉಟ್ಕೋ. ಚಂದಾಗ ಒಟ್ಟು ಅವ್ರು ಬಂಧುಗಳೇನ ಅಯ್ಯೋ ನನ್ನ ಬಂಗಾರಿ, ನನ್ನ ಸಿಂಗಾರಿ, ಇಷ್ಟು ದಿನ ಹಿಂಗೆ ಯಾಕಿದ್ದಿದ್ದಿಲ್ಲ ನೀನು ಅಂತ ಅನ್ನಂಗೆ ಹಂಗತೆ ಆಗ್ಬೇಕು ನೋಡಿ. ಒಟ್ಟು ನೀನೆಲ್ಲ ಚೇಂಜ್ಡ್, ಎಲ್ಲ ಚೇಂಜ್ಡ್. ಹಂಗತೆ ಆಗು. ನಾನು ನಿಮ್ಗೆ ಇಷ್ಟು ಐಡಿಯಾ ಕೊಡಾಕತ್ತೀನಿ. ಆ ಐಡಿಯಾನ ನೀನು ಯೂಸ್ ಮಾಡ್ಕೋಬೇಕು ನೋಡು. ಇಲ್ಲಿಕಂದ್ರೆ ಮುಗೀತು ನೋಡು, ಆಕಿನಿಂದ ಹೋಗ್ತಾನೆ. ಮತ್ತೆ ಹೆಂಗೆ ಮಾಡ್ತೀನಿ ನೋಡು. ಏನು ಪಂಚ ಪಾಂಡವರು ಎಲ್ಲರೂ ಇಲ್ಲೇ ಬಂದು ನಿಂತಾರ? ಏನು ವಿಷಯ ಬಂಗಾರಿ? ಏನು ಎಲ್ಲರನ್ನು ಕರೆಸಿಬಿಟ್ಟಿಯಲ್ಲ, ಏನು ವಿಷಯ? ಆಸಿ ನನಗೆ ಇವ್ರು ನೋಡೋಣ ಕಾಲಾಗ ಹಾಕಿ ಕಚ್ 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 ತುಳಿಬೇಕು ಅನ್ಸಕತ್ತೈತ್ಲೇ. ಏನು ಮಾಡಲಿ ಹೇಳು? ಯಾಕೆ ನಿನಗೆ ನಾವು ಏನು ಹೇಳಿವಿ? ಬಂಧುಗಳೇ ಬಂದ್ಯಾ ನನ್ನ ಬಂಗಾರ ಅಂತೇಳಿ ಮಾತಾಡ್ಸು. ಸಮಾಧಾನ. ನಿನ್ನ ಮಾರಿನ ನಗು ಮುಖ ಮಾಡ್ಕೊ, ನಗುದು. ಅಯ್ಯೋ ನಮ್ಮ ಮನೆಯವ್ರು ಬಂದ್ರಲ್ಲೇ, ನೀವೆಲ್ಲರೂ ಹೋರಿ. ಅವ್ರಿಗೆ ಚಾಗ್ ಮಾಡ್ಕೊಂಡು ತಂದು ಕೊಡ್ತೀನಿ ನಾನು ನನ್ನ ಕೈಯಾರ. ನೀವೆಲ್ಲ ಹೋಗ್ರಿವಾ. ಯಪ್ಪ ಇದೇನಿದು? ಏನು ಆಟ ಗೀಟ ಮಾಡ್ಕೊಂಬಂದು ತಂದುಕೊಟ್ರೆ ಏನು ಇವರು? ಇಷ್ಟೊಂದು ಬದಲಾವಣೆ ನನ್ನ ಹೆಂಡತಿ. ಏನ ದೇವ್ರಿಗೆ ಗೊತ್ತು. ಏನು ಜೀವ ಮಾಡಿ ಏನಾರ ಏನು ನೀಡ್ತಾಳ ಏನು ನನಗೆ? ಯಪ್ಪ ಹೇಳಕ್ಕೆ ಬರೋಂಗಿಲ್ಲ. ಚಾ ಮಾಡ್ಕೊಂಬರ್ತೆ ಆಯ್ತಲೇ, ಹೋಗೊಂದು ಗಟ್ಟಿಗ ಚಾ ಮಾಡ್ಕೊಂಬ. ಬಂಗಾರಕ್ಕ ನಮ್ಮ ಕೆಲಸ ಮುಗೀತು, ನಾ ಹೋಗ್ಕೆ. ಗೆಳತಿಯರೇ ನೀವೆಲ್ಲರೂ ಸೇರಿ ನನ್ನ ಜೀವನನ ಉಳಿಸ್ಬಿಟ್ರಿ. ನಿಮಗೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ನೀವೇನು ನನಗೆ ಬಡ್ಡಿ ಕೊಡ್ಬೇಕಂತ ಮಾಡಿರಲ್ಲ, ಒಬ್ರಿಗೂ ಬಡ್ಡಿ ಕೊಡಬೇಡ್ರಿ. ರೊಕ್ಕ ಮಾತ್ರ ತಂದ್ಕೊಡ್ರಿ. ಇದನ್ನು ನಾನು ನಿಮಗೆ ಕೊಡೋದು ಒಂದು ಉಡುಗೊರೆ ಆಯ್ತಾ ನನ್ನ ಗೆಳತಿಯರೇ? ಇನ್ನು ಮೇಲೆ ನೀವು ಎಲ್ಲರೂ ನನ್ನ ಪ್ರಾಣ ಗೆಳತಿಯರು, ಪ್ರಾಣ ಕೊಟ್ಟ ಪ್ರಾಣ ಗೆಳತಿಯರು ನೀವು. ಹೋಗ್ರಿ. ನಾನು ಹೆಂಡತಿ ಬಡ್ಡಿನೂ ಕೊಡಬೇಡ ಅನ್ನಕತ್ತಾಳ. ಮಲ್ಕೊಂಡ್ರು ಬಡ್ಡಿ ಅಂತಾಳ, ಕುಂತ್ರು ಬಡ್ಡಿ ಅಂತಾಳ, ಉಣ್ಣ ಕುಂತ್ರು ಎಣಿಸ್ತಾನೆ ಇರ್ತಾಳ. ಅಂಥದ್ರಾಗ ಇವ್ರಿಗೇನು ಬಡ್ಡಿನೂ ಕೊಡಬೇಡ ಅನ್ನಕತ್ತಾಳ. ಇವ್ರೇನು ಬಂದು ಅಂಥ ವಿಷಯ ಹೇಳಿದ್ರು ಈಗಿನ ಜೀವನ ಉಳಿಸುವಂಥದ್ದು. ಅಯ್ಯೋ ದೇವ್ರೆ, ಏನು ಒಂದು ಗೊತ್ತಾಗತ್ತಿಲ್ಲಲ್ಲ.